ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ. ಗಂಡನ ಎರಡನೇ ಮದುವೆಗೆ ಮೊದಲ ಪತ್ನಿ ಬ್ರೇಕ್ ಹಾಕಿದ್ದಂತಹ ಪ್ರಕರಣದಲ್ಲಿ ಈಗ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ನಿನ್ನೆ ಮದುವೆ ನಿಂತ ಮೇಲೆ ಈಗ ವರನಿಗೆ ಮತ್ತೊಂದು ಶಾಕ್, ಮತ್ತೊಂದು ಸಂಕಷ್ಟ ಎದುರಾಗಿದೆ. ಮಂಡ್ಯ ಮೂಲದ ಯುವತಿಯಿಂದಲೂ ಕೂಡ ಪೊಲೀಸರಿಗೆ ದೂರನ್ನ ನೀಡಲಾಗಿದೆ. ಈಗ ನಿನ್ನೆ ಹಸೆಮಣೆಯನ್ನ ಏರಬೇಕಿದ್ದ ವಧುವಿನಿಂದಲೇ ಈಗ ವರನ ವಿರುದ್ಧ, ಹರಿಪ್ರಸಾದ್ ವಿರುದ್ಧ ಕಂಪ್ಲೇಂಟ್ ದಾಖಲಾಗಿರುವಂಥದ್ದು. ತುಮಕೂರಿನ ಅಮೃತೂರು ಪೊಲೀಸ್ ಠಾಣೆಗೆ ವಧು ದೂರನ್ನ ನೀಡಿದ್ದಾಳೆ. ನನಗೆ ವಂಚನೆ ಆಗಿದೆ ಅಂತೇಳಿ ದೂರನ್ನ ಆ ವಧುವೇ ಈಗ ನೀಡಿದ್ದಾಳೆ. ನಿನ್ನೆ ಈ ಹರಿಪ್ರಸಾದ್ ಏನಿದ್ದಾನೆ, ಈತ ಎರಡನೇ ಮದುವೆ ಆಗೋದಕ್ಕೆ ಹೋಗಿದ್ದ. ಮೊದಲನೇ ಮದುವೆ ಆಗಿದ್ದನ್ನು ಮುಚ್ಚಿಟ್ಟು, ಆ ಕೇಸ್ ಕೋರ್ಟ್ನಲ್ಲಿ ನಡೀತಾ ಇದ್ದಾಗಿಯೂ ಕೂಡ ಅದನ್ನು ಮುಚ್ಚಿಟ್ಟು ಎರಡನೇ ಮದುವೆ ಆಗೋದಕ್ಕೆ ಹೋಗಿದ್ದ. ಆ ಸಂದರ್ಭದಲ್ಲಿ ಅಲ್ಲಿಗೆ ಎಂಟ್ರಿ ಕೊಟ್ಟಂತಹ ಪತ್ನಿ, ಮೊದಲ ಪತ್ನಿ, ಈ ಎರಡನೇ ಮದುವೆಯನ್ನು ತಡೆದಿರ್ತಾಳೆ. ನನಗೆ ಈಗಾಗಲೇ ಈತನಿಗೆ ಮದುವೆಯಾಗಿದೆ, ನಮ್ಮ ನಡುವೆ ಈ ಥರದ ಒಂದು ಕೇಸ್ ಕೂಡ ನಡೀತಾ ಇದೆ, ಅದನ್ನು ಮುಚ್ಚಿಟ್ಟು ಈತ ಮದುವೆ ಆಗ್ತಾ ಇದ್ದಾನೆ ಅಂತೇಳಿ ಆಕೆ ಆರೋಪಿಸಿ ಮದುವೆಯನ್ನು ತಡೆದಿರ್ತಾಳೆ. ಈಗ ಆ ಎರಡನೇ ವಧುವು ಕೂಡ ಕಂಪ್ಲೇಂಟನ್ನು ಕೊಟ್ಟಿರುವಂಥದ್ದು. ನಮ್ಮ ಪ್ರತಿನಿಧಿ ಮಧು ಇಂಗಳದಾಳ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಧು, ಎರಡನೇ ಮದುವೆ ಆಗೋಕ್ಕೆ ಹೋಗಿದ್ದಂತಹ ವ್ಯಕ್ತಿಗೆ ಈಗ ಅದೇ ವಧುವೇ ಕಂಪ್ಲೇಂಟ್ ಕೊಟ್ಟಿರುವಂಥದ್ದು. ಏನಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ? ಎಸ್ ನವೀನ್, ಏನು ನಿನ್ನೆ ಅಷ್ಟೇ ತುಮಕೂರಿನ ಕುಣಿಗಲ್ ತಾಲೂಕಿನ ಯಡಿಯೂರಿನ ಕಲ್ಯಾಣ ಮಂಟಪದಲ್ಲಿ ಒಂದು ಮದುವೆ ಇನ್ನೇನು ತಾಳಿ ಕಟ್ಟುವಂತ ಕ್ಷಣದಲ್ಲೇ ನಿಂತಿತ್ತು. ಅದಕ್ಕೆ ಕಾರಣ ಮೊದಲನೇ ಹೆಂಡತಿ ಏನು ತನ್ನ ಪತಿ ತನಗೆ ಮೋಸ ಮಾಡಿ ಎರಡನೇ ಮದುವೆ ಆಗ್ತಾ ಇದ್ದಾಳೆ ಅನ್ನುವಂತ ಹಿನ್ನೆಲೆಯಲ್ಲಿ ಆಕೆ ವಕೀಲರು ಮತ್ತು ಪೊಲೀಸರೊಂದಿಗೆ ಕಲ್ಯಾಣ ಮಂಟಪಕ್ಕೆ ತೆರಳಿ ಮುಹೂರ್ತದ ಸಮಯದಲ್ಲಿ ಮದುವೆಯನ್ನ ನಿಲ್ಲಿಸಿರ್ತಾರೆ. ಇದಾದ ಬಳಿಕ ಆಕೆ ಅಮೃತೂರು ಪೊಲೀಸ್ ಠಾಣೆಗೆ ದೂರನ್ನ ನೀಡಿರ್ತಾರೆ. ನನ್ನ ಒಂದು ಮತ್ತು ಪತಿಯ ನಡುವೆ ಒಂದು ಕೌಟುಂಬಿಕ ನ್ಯಾಯಾಲಯದಲ್ಲಿ ಕೇಸ್ ಇದೆ. ಇದರ ನಡುವೆ ಯಾವುದೇ ರೀತಿಯ ಕೇಸ್ ಇತ್ಯರ್ಥ ಆಗಿಲ್ಲ, ಡಿವೋರ್ಸ್ ಕೂಡ ಆಗಿಲ್ಲ. ಆದ್ರೆ ಈತ ನನಗೂ ಕೂಡ ಮೋಸ ಮಾಡಿ ಬೇರೆ ಮದುವೆ ಆಗ್ತಾ ಇದ್ದಾನೆ ಅನ್ನುವಂತ ಹಿನ್ನೆಲೆಯಲ್ಲಿ ಮೊದಲನೇ ಪತಿ ಲೇಪಾಕ್ಷಿ ಅವರು ಅಮೃತೂರು ಠಾಣೆಗೆ ದೂರನ್ನ ನೀಡಿರ್ತಾರೆ. ಆ ಹಿನ್ನೆಲೆಯಲ್ಲಿ ಅಮೃತೂರು ಪೊಲೀಸರು ನಿನ್ನೆ ಏನು ಬೆಂಗಳೂರು ಮೂಲದ ಹರೀಶ್ ಮತ್ತು ಆತರ ಸಂಬಂಧಿಕರನ್ನ ಕೂಡ ಠಾಣೆಗೆ ಕರೆಸಿ ವಿಚಾರಣೆಯನ್ನ ಮಾಡಿರ್ತಾರೆ. ಇದಾದ ಬಳಿಕ ಈಗ ಏನು ಆ ಮದುವೆಯನ್ನ ಅಂದ್ರೆ ಎರಡನೇ ಮದುವೆ ಆಗ್ತಾ ಇದ್ನಲ್ಲ ಹರೀಶ್, ಆ ಒಂದು ಮಂಡ್ಯ ಮೂಲದ ಯುವತಿ ಕೂಡ ಈಗ ಮತ್ತೊಂದು ದೂರನ್ನ ಅಮೃತೂರು ಠಾಣೆಗೆ ದಾಖಲಿಸಿರುವಂತದ್ದು. ಏನಂತಂದ್ರೆ ಈತನಿಗೆ ಈಗಾಗಲೇ ಮೊದಲ ಮದುವೆಯಾಗಿತ್ತು, ಪತ್ನಿಯಿಂದ ಈತ ದೂರ ಇದ್ದ, ಯಾವ ವಿಚಾರಗಳನ್ನು ಕೂಡ ನಮಗೆ ತಿಳಿಸಿರಲಿಲ್ಲ, ಜೊತೆಗೆ ಸಂಬಂಧಿಕರಿಗೂ ಕೂಡ ಯಾವುದೇ ರೀತಿಯ ಮಾಹಿತಿಯನ್ನ ನೀಡಿರಲಿಲ್ಲ. ಆದ್ರೂ ಕೂಡ ಈತ ಮತ್ತೊಮ್ಮೆ ನನಗೆ ಮದುವೆ ಆಗಿಲ್ಲ ಅನ್ನುವಂತ ಹಿನ್ನೆಲೆಯಲ್ಲಿ ಆ ಪರಿಚಯವನ್ನ ಬೆಳೆಸ್ಕೊಂಡು ನಂತರ ಈತ ಮದುವೆಯನ್ನ ಏನು ಕುಣಿಗಲ್ ತಾಲೂಕಿನ ಯಡಿಯೂರಿನಲ್ಲಿ ಆಗ್ಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ ವೆಡ್ಡಿಂಗ್ ಕಾರ್ಡ್ ಅನ್ನೆಲ್ಲ ಮಾಡಿಸಿ ಅದನ್ನ ಸ್ನೇಹಿತರಿಗೆ ಮತ್ತು ಸಂಬಂಧಿಕರಿಗೆ ಹಂಚಿದ್ದ. ಆ ಬಳಿಕ ಮೊದಲ ಪತ್ನಿಗೆ ಈ ವಿಚಾರ ತಿಳಿದು ಆಕೆ ಮದುವೆಯ ಸಮಯದಲ್ಲಿ ಬಂದು ಕಲ್ಯಾಣ ಮಂಟಪದಲ್ಲಿ ಗಲಾಟೆಯನ್ನ ಮಾಡಿ ಮದುವೆಯನ್ನ ನಿಲ್ಲಿಸಿರ್ತಾಳೆ. ಆದ್ರೆ ಈ ಒಂದು ಮದುವೆಗೆ ಸಾಕಷ್ಟು ಖರ್ಚು ವೆಚ್ಚವನ್ನ ಕೂಡ ಏನು ಮಂಡ್ಯ ಮೂಲದ ಯುವತಿ ಏನು ಎರಡನೇ ಮದುವೆಗೆ ಮುಂದಾಗಿದ್ರಲ್ಲ ಆ ಯುವತಿಯ ಕಡೆಯವರು ಕೂಡ ಮಾಡ್ಕೊಂಡಿರ್ತಾರೆ, ಪೋಷಕರು ಮಾಡಿರ್ತಾರೆ. ಈ ಎಲ್ಲಾ ಖರ್ಚು ವೆಚ್ಚಗಳು ಮತ್ತು ವರನಿಗೆ ಕೆಲವೊಂದು ಉಡುಗೊರೆಗಳನ್ನು ಕೂಡ ಅವರು ನೀಡಿರ್ತಾರೆ. ಇವೆಲ್ಲವನ್ನು ಕೂಡ ನಮಗೆ ವಾಪಸ್ ಕೊಡಿಸಿ, ಜೊತೆಗೆ ಆ ಒಂದು ಹರೀಶ್ ಜೊತೆ ಈ ಮಂಡ್ಯ ಮೂಲದ ಯುವತಿಯ ಒಂದಷ್ಟು ಫೋಟೋಗಳು ಕೂಡ ಇದೆ, ಆ ಫೋಟೋಗಳನ್ನು ಕೂಡ ಡಿಲೀಟ್ ಮಾಡಿಸಿ ಅನ್ನುವಂತ ಹಿನ್ನೆಲೆಯಲ್ಲಿ ಈಗ ಅಮೃತೂರು ಠಾಣೆಗೆ ದೂರನ್ನ ನೀಡಿರುವಂತದ್ದು. ಇದರ ಜೊತೆಗೆ ಯಾಕೆ ಮಂಡ್ಯದಲ್ಲೂ ಕೂಡ ಮತ್ತೊಂದು ಪ್ರಕರಣವನ್ನು ಕೂಡ ದಾಖಲಿಸುವಂತಹ ಸಾಧ್ಯತೆ ಕೂಡ ಇರುವಂತದ್ದು. ನವೀನ್, ಥ್ಯಾಂಕ್ ಯು ಮಧು ಡೀಟೇಲ್ಸ್ಗೆ.